ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಹಲ್ಕ್ ಹೋಗನ್ ಅವರ ಮಗ ನಿಕ್ ಬಗ್ಗೆ ಮಾತಾಡೋದಾದ್ರೆ, ಇವರು ರೀಸೆಂಟ್ ಆಗಿ ಡಬ್ಲ್ಯೂ ಪರ್ಫಾರ್ಮೆನ್ಸ್ ಸೆಂಟರ್ ನ ಹೋಗಿ ತಲುಪಿದ್ದಾರೆ. ಸೊ ಪ್ರಾಬಬ್ಲಿ ಇವರ ಡೆಬ್ಯೂ ಕೂಡ ಆದಷ್ಟು ಬೇಗ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಇವರ ಫೋಟೋಸ್ ಗಳನ್ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇವ್ರನ್ನ ಡಬ್ಲ್ಯೂ ಅವರು ಇನ್ವೆಸ್ಟ್ ಮಾಡಿ NXT ಗೆ ಕರ್ಕೊಂಡು ಬಂದು ಬಿಲ್ಡ್ ಮಾಡಬಹುದು. ನೋಡ್ಬೇಕು ನಮ್ಮ ಹಲ್ಕ್ ಹೋಗನ್ ಅವರ ಲೆಗಸಿನ ಅವರ ಮಗ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ತಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜೋ ಹೆನ್ರಿ ಅವರ ಬಗ್ಗೆ. ಇವತ್ತಿನ NXT ಶೋ ಅಲ್ಲಿ ನಮ್ಮ ಜೋ ಹೆನ್ರಿ ಅವರು ಹೊಸ NXT ಚಾಂಪಿಯನ್ ಆಗಿದ್ದಾರೆ ಅಂತ ಹೇಳಬೇಕು. ಇವತ್ತಿನ NXT ಶೋ ಅಲ್ಲಿ ನಮ್ಮ ಒಬಾಫೆಮಿ ಅವರು ರಿಲಿಂಕ್ವಿಶ್ ಮಾಡಿರ್ತಾರಲ್ಲ, ಆ ಒಂದು ಚಾಂಪಿಯನ್ಶಿಪ್ ಗೆ ಒಂದು ಲ್ಯಾಡರ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಲ್ಯಾಡರ್ ಮ್ಯಾಚ್ ಅದ್ಭುತವಾಗಿತ್ತು ಅಂತ ಹೇಳಬೇಕು. ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲ್ ಆಗಿ ನಮ್ಮ ಜೋ ಹೆನ್ರಿ ಹಾಗೆ ರಿಕ್ಕಿ ಸ್ಟೈನ್ ಅವರು ಲ್ಯಾಡರ್ ಮೇಲ್ಗಡೆ ಇರ್ತಾರೆ. ಅಂಡ್ ಲ್ಯಾಡರ್ ಮೇಲ್ಗಡೆಯಿಂದ ನಮ್ಮ ಜೋ ಹೆನ್ರಿ ಅವರು ರಿಕ್ಕಿ ಸ್ಟೈನ್ ಅವ್ರನ್ನ ಕೆಳಗಡೆ ಎತ್ತಾಕ್ತಾರೆ. ಅಂಡ್ ಅವರು ಕೂಡ ಹೋಗಿ ಒಂದು ಲ್ಯಾಡರ್ ಮೇಲ್ಗಡೆ ಬಿದ್ದೋಗ್ತಾರೆ. ಅಂಡ್ ಆಗ ನಮ್ಮ ಜೋ ಹೆನ್ರಿ ಅವರು NXT ಚಾಂಪಿಯನ್ಶಿಪ್ ನ ತಗೊಳ್ಳೋದ್ರ ಮುಖಾಂತರ ಇವತ್ತು NXT ಅಲ್ಲಿ ಹೊಸ NXT ಚಾಂಪಿಯನ್ ಆಗಿದ್ದಾರೆ. ಸೊ ಕಂಗ್ರಾಚುಲೇಷನ್ ತಿಳಿಸೋಣ ನಮ್ಮ ಜೋ ಹೆನ್ರಿ ಅವರಿಗೆ. ನೋಡೋಣ ಅವರ ಈ ಒಂದು ಚಾಂಪಿಯನ್ಶಿಪ್ ಏನು ಯಾವ ರೀತಿ ಇರುತ್ತೆ ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ರಸ್ಸಲ್ ಮೇನಿಯಾ 42 ನ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಒಂದು ಮ್ಯಾಚ್ ಈಗ ನಮಗೆ ರಸ್ಸಲ್ ಮೇನಿಯಾ 42 ನ ನೈಟ್ 2 ನ ಮೈನ್ ಇವೆಂಟ್ ಅಲ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರೇನಾದ್ರೂ ಕೋಡಿ ರೋಡ್ಸ್ ಅವರ ಮೇಲೆ ಜಾಸ್ತಿ ಪ್ರೀತಿನ ತೋರಿಸಿ ಈ ಒಂದು ಮ್ಯಾಚ್ ನ ನೈಟ್ 1 ನ ಮೈನ್ ಇವೆಂಟ್ ಕೂಡ ಇಡಬಹುದು. ಬಟ್ ನಮ್ಮ ಪ್ರಕಾರ ಈ ಒಂದು ಮ್ಯಾಚ್ ನ ಸ್ಟೇಕ್ಸ್ ಈಗ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಈ ಒಂದು ಮ್ಯಾಚ್ 100% ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಲಿಟರಲಿ ಒಂದೇ ಒಂದು ಮಂಡೇ ನೈಟ್ ರಾ ಪ್ರೋಮೋ ಇಂದ ಈ ಒಂದು ಮ್ಯಾಚ್ ನ ಹೈಪ್ ಸಿಕ್ಕಾಪಟ್ಟೆ ಎಲ್ಗೋ ಹೋಯ್ತು ಅಂತಾನೆ ಹೇಳ್ಬೇಕು. ಒಂದ್ ರೀತಿ ಅನ್ಪ್ರೆಡಿಕ್ಟಬಿಲಿಟಿ ಆಗ್ಬಿಟ್ಟಿದೆ ಈ ಒಂದು ಮ್ಯಾಚ್. ಅಷ್ಟೇ ಅಲ್ಲ, ಕಳೆದ ಬಾರಿ ರಾಯಲ್ ರಂಬಲ್ ನ ಗೆದ್ದು ನೆಕ್ಸ್ಟ್ ಮಂಡೇ ನೈಟ್ ರಾ ನಮಗೆ ಜೇ ಉಸೋ ಹಾಗೆ ಗಂತೆರ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಈ ವರ್ಷ ರಾಯಲ್ ರಂಬಲ್ ಆಗಿ ನೆಕ್ಸ್ಟ್ ಮಂಡೇ ನೈಟ್ ರಾ ನಮಗೆ CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿದೆ. ಎಷ್ಟು ದೊಡ್ಡ ಅಪ್ಗ್ರೇಡ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸ್ವಲ್ಪ ಈ ಒಂದು ಇಮೇಜ್ ನ ನೋಡಿ ನೀವು ಥಿಂಕ್ ಮಾಡಿ. ಅಷ್ಟೇ ಅಲ್ಲ, ಆ ಒಂದು ಪ್ರೋಮೋ ಸೆಗ್ಮೆಂಟ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರು ಯಾವ ರೀತಿ ಬ್ಯಾಕ್ ಅಂಡ್ ಫೋರ್ತ್ ಆಕ್ಷನ್ ಹೋಗ್ತಾರೆ ಗುರು. ನಮ್ಮ CM ಪಂಕ್ ಅವರು ಹೇಳ್ತಾರೆ, ನೀನು ನನ್ನನ್ನು ನೋಡ್ಕೊಂಡು ಬಂದಿದ್ಯಾ ಅಂತ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ಹೌದು, ನಾನು ನಿನ್ನನ್ನ ನೋಡ್ಕೊಂಡು ಈ ಒಂದು ಕಂಪನಿಯಲ್ಲಿ ಏನ್ ಮಾಡಬಾರ್ದು ಅಂತ ತಿಳ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನೀನು ಮಂಡೇ ನೈಟ್ ರಾ ರನ್ ಮಾಡ್ತೀಯಾ, ನೀನು ವರ್ಲ್ಡ್ ಚಾಂಪಿಯನ್ ಆಗಿದೆಯಾ ಅಂತ ನಾನು ನಿನ್ನನ್ನ ರಸ್ಸಲ್ ಮೇನಿಯಾದಲ್ಲಿ ಚೂಸ್ ಮಾಡ್ತಾ ಇಲ್ಲ, ಬದಲಿಗೆ ನಾನು ನಿನ್ನನ್ನ ತುಂಬಾನೇ ಹೇಟ್ ಮಾಡ್ತೀನಿ, ಅದಕ್ಕೋಸ್ಕರ ನಾನು ನಿನ್ನನ್ನ ರಸ್ಸಲ್ ಮೇನಿಯಾದಲ್ಲಿ ಚೂಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಗಾಯ್ಸ್, ನಿಮ್ಮೆಲ್ಲರಿಗೂ ಕೂಡ ನೆನಪಿರಬೇಕು, ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು CM ಪಂಕ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಟ್ಟು ಇಡೀ ವಾರ್ ಗೇಮ್ ಟೀಮು ಲೀವ್ ಕೊಡಬೇಕಾದ್ರೆ ನಮ್ಮ CM ಪಂಕ್ ಅವರು ರೋಮನ್ ರೈನ್ಸ್ ಅವರ ಹಿಂದೆ ಫನ್ನಿ ಆಗಿ ನೆಡ್ಕೊಂಡು ಬರ್ತಾ ಇರ್ತಾರೆ. ಆ ಒಂದು ಚಾಂಪಿಯನ್ಶಿಪ್ ನ ಲಿಫ್ಟ್ ಮಾಡ್ತಾ ಇರ್ತಾರೆ. ಆ ಒಂದು ವಿಚಾರನೂ ಕೂಡ ರೋಮನ್ ರೈನ್ಸ್ ಅವರು ಪ್ರೋಮೋದಲ್ಲಿ ಬಳಸ್ತಾರೆ. ನೀನು ನನ್ನ ಹಿಂದಗಡೆ ನಾನೇನೋ ಹೊಸ ಗಾಯ್ ಅನ್ನೋ ರೀತಿ ನಡ್ಕೊಂಡು ಬರ್ತಾ ಇದೆ, ಅದು ನನಗೆ ಇಷ್ಟ ಆಗಿಲ್ಲ ಅಂತ. ಅಂಡ್ ಈಗ ಈ ಒಂದು ಮ್ಯಾಚ್ ಸೆಟ್ ಆಗಿದೆ. ಅಂಡ್ ಈ ಒಂದು ಮ್ಯಾಚ್ ನ ಹೈಪ್ ಲಿಟ್ರಲಿ ತುಂಬಾ ದೊಡ್ಡದಾಗಿದೆ ಅಂತಾನೆ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಅವರಿಗೆ ಈಗ ಪ್ರಾಬ್ಲಮ್ ಆಗಿದೆ. ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಏನಾದ್ರು ಅವರು ಪ್ಲಾನ್ ಮಾಡ್ತಾ ಇದ್ರೆ ರಸ್ಸಲ್ ಮೇನಿಯಾ 42 ಗೆ ಆ ಒಂದು ಮ್ಯಾಚ್ ನ ಇದಕ್ಕೂ ಮೀರ್ಸೋ ರೀತಿ ಬುಕ್ ಮಾಡಬೇಕು, ಅಥವಾ ಈ ಬಾರಿ ರಸ್ಸಲ್ ಮೇನಿಯಾ ನೈಟ್ 2 ನ ಮೈನ್ ಇವೆಂಟ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಸಿಗೋದಿಲ್ಲ. ಪ್ರಾಬಬ್ಲಿ ಡಬ್ಲ್ಯೂ ಅವರು ಈ ಬಾರಿಯ ರಸ್ಸಲ್ ಮೇನಿಯಾಗೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ರೀಮ್ಯಾಚ್ ನು ಕೂಡ ಮಾಡಿಸಬಹುದು, ಅಥವಾ ಜೇಕೋಬ್ ಫಾಟೋ ಅವರನ್ನು ಕೂಡ ಇನ್ವಾಲ್ವ್ ಮಾಡಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ನನ್ನ ಪ್ರಕಾರ ಕೋಡಿ ರೋಡ್ಸ್ ಅವ್ರನ್ನ ಸುಮ್ಮನೆ ತಗೊಳ್ ಬರೋದ್ ಬಿಟ್ಟು ನಮ್ಮ ರ್ಯಾಂಡಿ ಆರ್ಟನ್ ಅವರ ಹೀಲ್ ಟರ್ನ್ ಮಾಡಿಸಿ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಅವರ ನಡುವೆ ಮ್ಯಾಚ್ ನ ಮಾಡಿಸೋರೆ ಚೆನ್ನಾಗಿರುತ್ತೆ. ಅಥವಾ ರ್ಯಾಂಡಿ ಆರ್ಟನ್ ಅವರು ಕೂಡ ಇನ್ವಾಲ್ವ್ ಆಗಿ ಡ್ರೂ ಮ್ಯಾಕೆಂಟೈರ್ ವರ್ಸಸ್ ರ್ಯಾಂಡಿ ಆರ್ಟನ್ ವರ್ಸಸ್ ಕೋಡಿ ರೋಡ್ಸ್ ವರ್ಸಸ್ ನಮ್ಮ ಜೇಕೋಬ್ ಫಾಟೋ ಅವರ ಫ್ಯಾಟಲ್ 4-ವೇ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಕ್ಕರು ಕೂಡ ಚೆನ್ನಾಗಿರುತ್ತೆ. ಏನೇ ಆಗ್ಲಿ ಗೈಸ್, ರೋಮನ್ ರೈನ್ಸ್ ಹಾಗೆ CM ಪಂಕ್ ಅವರ ಆ ಒಂದೇ ಒಂದು ಮಂಡೇ ನೈಟ್ ರಾ ಸೆಗ್ಮೆಂಟ್ ಇದೆಯಲ್ಲ, ಅದು ಈಗ ಮೈನ್ ಇವೆಂಟ್ ನ ಲಾಕ್ ಮಾಡಿದೆ. ಅಂಡ್ ಈಗ ಡಬ್ಲ್ಯೂ ಅವರು ಏನಾದ್ರು ಫೋರ್ಸ್ಫುಲಿ ಕೋಡಿ ರೋಡ್ಸ್ ಅವ್ರನ್ನ ಮೈನ್ ಇವೆಂಟ್ ಅಲ್ಲಿ ಹಾಕ್ಬೇಕು ಅಂದ್ರೆ ಅವರು ಎಕ್ಸ್ಟ್ರಾರ್ಡಿನರಿ ಸ್ಟೋರಿ ಲೈನ್ ನ ತಗೊಂಡು ಬರಬೇಕು. ಇಲ್ಲ ಅಂದ್ರೆ ಈ ಒಂದು CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಫ್ಯೂಡ್ ನ 100% ಅದು ಓವರ್ ಶಾಡೋ ಮಾಡೋದಕ್ಕೆ ಆಗೋದಿಲ್ಲ. ಡಬ್ಲ್ಯೂ ಅವರು ಯಾವ ರೀತಿ ಥಿಂಕ್ ಮಾಡ್ತಾರೆ ಅಂತ ನಾವು ಸದ್ಯಕ್ಕೆ ಕಾದ್ ನೋಡ್ಬೇಕು. ಅಷ್ಟೇ ಅಲ್ಲ, ಕೇವಲ 10 ಗಂಟೆಗಳಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಬ್ಬರ ಆ ಒಂದು ವಿಡಿಯೋಗೆ 15 ಮಿಲಿಯನ್ ವ್ಯೂಸ್ ಬಂದಿದೆ. ಇವರಿಬ್ಬರ ಯಾವ ವಿಡಿಯೋನ ಅಪ್ಲೋಡ್ ಮಾಡಿದಾರೋ ಅದ್ರೆಲ್ಲರಿಂದನೂ ಕೂಡ ಸೇರಿ 15 ಮಿಲಿಯನ್ ವ್ಯೂಸ್ ಬಂದಿದೆ
ಅಂತಾನೆ ಹೇಳ್ಬೇಕು. ಅಂಡ್ ಡಬ್ಲ್ಯೂ ಇನ್ಸ್ಟಾಗ್ರಾಮ್ ಅಲ್ಲಿ ಹೈಯೆಸ್ಟ್ ವ್ಯೂ ನ ಪಡ್ಕೊಂಡಿರೋದು ಕೂಡ ಇವರಿಬ್ಬರ ವಾರ್ ಗೇಮ್ ಮೂಮೆಂಟ್ ನೇ 100 ಮಿಲಿಯನ್ ಗಿಂತ ಜಾಸ್ತಿ ವ್ಯೂಸ್ ಅದರಲ್ಲಿ ಇದೆ. ಅಂಡ್ ಈಗ ಇವರಿಬ್ಬರ ಪ್ರೋಮೋ ಸೆಗ್ಮೆಂಟ್ ಗೂ ಕೂಡ ಜಾಸ್ತಿ ವ್ಯೂಸ್ ಗಳು ಸಿಗ್ತಾ ಇದೆ. ಅಂಡ್ ಡಬ್ಲ್ಯೂ ಅವರು ಕೂಡ ಓಕೆ ಇದೇ ಮನಿ ಮ್ಯಾಚ್ ಅಂತ ಅದನ್ನ ಥಿಂಕ್ ಮಾಡಿ ಸಡನ್ ಆಗಿ ರಸಲ್ ಮೀನಿಯಾಗೆ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು ರೋಮನ್ ರೈನ್ಸ್ ಅವರ ಮೇಲೆ ಉರ್ಕೊಂಡು, ರೋಮನ್ ರೈನ್ಸ್ ಅವರ ಬಳಿ ಇನ್ನೂ ತುಂಬಾ ಟೈಮ್ ಇದೆ ಅಂಡ್ ಅವನು ಯಾವಾಗ ಬರ್ತಾನೆ ಅಂತಾನೆ ಗೊತ್ತಿಲ್ಲ ಅಂತ. ಬಟ್ ರೋಮನ್ ರೈನ್ಸ್ ಅವರು ಟ್ರಿಪಲ್ ಎಚ್ ಅವರಿಗೆನೆ ಪಂಗನಾಮ ಹಾಕೋದ್ರ ಮುಖಾಂತರ ಮಂಡೇ ನೈಟ್ ರಾಗೆ ಬಂದು ತನ್ನ ಚಾಲೆಂಜರ್ ನ ಕೂಡ ಪಿಕ್ ಮಾಡಿದ್ದಾರೆ. ಎಸ್, ರೋಮನ್ ರೈನ್ಸ್ ಅವರು ಈಗ ಸಿಎಂ ಪಂಕ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾದಲ್ಲಿ. ಇನ್ನ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಥಿಂಕ್ ಮಾಡ್ತಾ ಇದಾರಂತೆ. ಎಸ್, ಆ ಮ್ಯಾಚ್ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಸಿಂಗಲ್ಸ್ ಮ್ಯಾಚ್. ಎಸ್, ರಾಯಲ್ ರಂಬಲ್ ಅಲ್ಲಿ ನಿಮಗೆ ಗೊತ್ತಿರಬಹುದು ಇವರಿಬ್ಬರ ಫೇಸ್ ಆಫ್ ಯಾವ ರೀತಿ ಇತ್ತು ಅಂತ. ಅಂಡ್ ಡಬ್ಲ್ಯೂ ಅವರು ಇವರಿಬ್ಬರ ಮ್ಯಾಚ್ ನೇ ರಸಲ್ ಮೇನಿಯಾ 42 ಗೆ ಥಿಂಕ್ ಮಾಡ್ತಾ ಇದಾರಂತೆ. ಅಂಡ್ ಮೊದಲು ಅಪ್ಡೇಟ್ ಬಂದಿತ್ತು ರಸಲ್ ಮೇನಿಯಾ 42 ಗೆ ಇವರಿಬ್ಬರ ಮ್ಯಾಚ್ ಲಾಕ್ ಆಗಿದೆ ಅಂತ. ಬಟ್ ಅದಾದ್ಮೇಲೆ ನಮ್ಮ ಡೇವ್ ಮೆಲ್ಸನ್ ಅವರು ಅಪ್ಡೇಟ್ ನ ಕೊಡ್ತಾರೆ, ಇನ್ನೂ ಕೂಡ 100% ಲಾಕ್ ಏನಾಗಿಲ್ಲ ಈ ಒಂದು ಮ್ಯಾಚ್. ಬಟ್ ಈ ಒಂದು ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಈಗ ಗಂತರ್ ಅವರ ಡೈರೆಕ್ಷನ್ ಎಲ್ಲೋಗುತ್ತೆ ಅನ್ನೋದ್ರ ಮೇಲೆ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನಿಂತಿದೆ ಅಂತ ಅನ್ಕೋತೀನಿ. ಡಬ್ಲ್ಯೂ ಅವರು ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿದ್ರೆ ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಥವಾ ಆ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿಲ್ಲ ಅಂದ್ರೆ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಐ ಥಿಂಕ್ ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಈ ಒಂದು ಟೈಮ್ ಅಲ್ಲಿ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಿಲ್ಲ ಅಂತ ಅನ್ಕೋತೀನಿ. ಪ್ಲಾನ್ ಮಾಡಿದಿದ್ರೆ ನಮಗೆ ರಾಯಲ್ ರಂಬಲ್ ಅಲ್ಲಿ ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ನಡುವೆ ಫೇಸ್ ಆಫ್ ನೋಡೋದಕ್ಕೆ ಸಿಗಬಹುದು. ಅಂಡ್ ಇನ್ನೊಂದ್ ತರ ನಾವು ಯೋಚನೆ ಕೂಡ ಮಾಡಬಹುದು, ಬ್ರಾಕ್ ಲೆಸ್ನರ್ ಅವರು ಬಾಚ್ ಮಾಡಿದ್ರು ರಾಯಲ್ ರಂಬಲ್ ಅಲ್ಲಿ, ಅದರಿಂದ ಇವರಿಬ್ಬರ ಫೇಸ್ ಆಫ್ ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ ಅಂತ. ಏನೇ ಆಗ್ಲಿ ರಾಯಲ್ ರಂಬಲ್ ಅಲ್ಲಿ ನಮಗೆ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕಿದ್ದು ಒಬಾಫೆಮಿ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ. ಅಂಡ್ ಪ್ರಾಬಬ್ಲಿ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಬುಕ್ ಮಾಡಬಹುದು ಈ ಬಾರಿಯ ರಸಲ್ ಮೀನಿಯಾಗೆ. ಅಂಡ್ ಗಂತರ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೂ ಕೂಡ ಬುಕ್ ಮಾಡಬಹುದು. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಈ ಬಾರಿ ಬ್ರಾಕ್ ಲೆಸ್ನರ್ ಅವರ ಹೋಮ್ ಗ್ರೌಂಡ್ ಅಲ್ಲಿ ಆಗ್ತಾ ಇದೆ. ಅಂಡ್ ಅಲ್ಲೇ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಗಂತರ್ ಅವರ ಕೈಯಲ್ಲಿ ಡಬ್ಲ್ಯೂ ಅವರು ರಿಟೈರ್ಡ್ ಕೂಡ ಮಾಡಿಸಬಹುದು. ನಿಮ್ಗೆ ಅನ್ಸುತ್ತೆ ಗೈಸ್ ಈ ಬಾರಿ ರಸಲ್ ಮೇನಿಯಾದಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಯಾರನ್ನ ಫೇಸ್ ಮಾಡ್ತಾರೆ? ನೀವು ಯಾರ ಜೊತೆ ಮ್ಯಾಚ್ ನೋಡೋದಕ್ಕೆ ಇಷ್ಟಪಡ್ತಿದ್ದೀರಾ? ಬ್ರಾಕ್ ಲೆಸ್ನರ್ ಆಗಿ ಗಂತರ್ ಅವರ ಮ್ಯಾಚ್ ನೋಡೋದಕ್ಕೆ ಇಷ್ಟಪಡ್ತಿದ್ದೀರೋ ಅಥವಾ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ನ ನೋಡೋದಕ್ಕೆ ಇಷ್ಟಪಡ್ತಿರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಬ್ರಾಕ್ ಲೆಸ್ನರ್ ಆಗಿ ಒಬಾಫೆಮಿ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಆಗಿ ಬ್ರಾಕ್ ಲೆಸ್ನರ್ ಆಗಿ ಗಂತರ್ ಅವರ ಮ್ಯಾಚ್ ಸಮ್ಮರ್ ಸ್ಲಾಮ್ ಅಲ್ಲಿ ಆದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.